previous class we have seen the representation of graph is a vector space. Today we'll see how we can represent a graph in matrix format. The matrix representation of graphs. From the graph what we are getting matrix, that we call it as a incident matrix. How to define that incidence matrix? Let G be a graph with n vertices and e edges. If a graph has n vertices and e edges and no self loops, there should not be any self loops, define an n by e matrix. A graph with n vertices and e edges, define an n by e matrices as A equal to aij. ನಾವು ಮ್ಯಾಟ್ರಿಕ್ಸ್ ಅಲ್ಲಿ ಬರೀತೇವಲ್ಲ, aij ಅಂದರೆ ಫಸ್ಟ್, a11 ಅಂದರೆ ಫಸ್ಟ್ ಪೊಸಿಷನ್, ಅಂದರೆ ಫಸ್ಟಿಗೆ ಐ ಅಂದರೆ ಐ ರೋಸ್ ಇಂಡಿಕೇಟ್ ಮಾಡ್ತದೆ, ಜೆ ಕಾಲಮ್ಸ್ ಇಂಡಿಕೇಟ್ ಮಾಡ್ತದೆ. ಅದು ನೀವು ಕಲ್ತಿದ್ದೀರಾ ಮ್ಯಾಟ್ರಿಕ್ಸ್ ಹೇಗೆ ಬರೆಯುವುದು ಅಂತ. aij whose n ರೋ ಕರೆಸ್ಪಾಂಡ್ ಟು n ವರ್ಟಿಸಸ್. n ರೋ ಅಂದರೆ ಈಗ ರೋ ಯಾವುದೆಲ್ಲ ಬರೀತೇವೆ ಇದು ವರ್ಟಿಸಸ್ಗೆ ಕರೆಸ್ಪಾಂಡ್ ಆಗಿರ್ತದೆ. ಇದು ವರ್ಟಿಸಸ್ v1ಗೆ, v2ಗೆ, v3ಗೆ, v4 ಕರೆಸ್ಪಾಂಡ್ ಆಗಿರ್ತದೆ. ಮತ್ತೆ ಈ ಕಾಲಮ್ ಜೆ ಅಲ್ವಾ, ಜೆತ್ ಹೀಗೆ ಕಾಲಮ್ಸ್ ಇರ್ತದಲ್ವಾ, ಅದು ಪ್ರತಿಯೊಂದು ಕರೆಸ್ಪಾಂಡ್ ಟು ದ ಈ ಎಡ್ಜಸ್. ಇಲ್ಲಿ ಎ ಬಿ ಸಿ ಡಿ ಇದೆಲ್ಲ ಎಡ್ಜಸ್ ಇದ್ದರೆ ಎಷ್ಟು ಎಡ್ಜಸ್ ಉಂಟು ಅಷ್ಟು ಎಡ್ಜಸ್ ಕಾಲಮಲ್ಲಿ ಬರ್ತದೆ, ಕಾಲಮ್ ಇರ್ತದೆ ಅಷ್ಟು. ಆ್ಯಸ್ ಫಾಲೋಸ್ ದ ಮ್ಯಾಟ್ರಿಕ್ ಎಲಿಮೆಂಟ್ ಅಂದರೆ A11ಗೆ ಯಾವುದೇ ವ್ಯಾಲ್ಯೂ ಬರ್ತದೆ, A12ಗೆ ವ್ಯಾಲ್ಯೂ, A13ಗೆ ವ್ಯಾಲ್ಯೂ ಯಾವುದು ಬರ್ತದೆ ಅಂತ ನೋಡುವ. aij equal to 1 if jth edge ej is incident on the ith vertex vi. ಅಂದರೆ ಇಲ್ಲೊಂದು ವರ್ಟೆಕ್ಸ್ vi ಉಂಟು ಅಂತ ನೆನೆಸುವ. ಈಗ ಇಲ್ಲಿ E1 E2 EJ ಹಾಗೆ ಉಂಟು. ಈಗ ಒಂದು ವೇಳೆ E1 viಗೆ ಇನ್ಸಿಡೆಂಟ್ ಆಗಿದ್ದರೆ, ಇಲ್ಲಿ ಗ್ರಾಫಲ್ಲಿ ಈ viಗೆ E1 ಇನ್ಸಿಡೆಂಟ್ ಆಗಿದ್ರೆ ಇಲ್ಲಿ 1 ಬರ್ತದೆ, ಇಲ್ಲಾಂದರೆ 0 ಬರ್ತದೆ. E2 ಇನ್ಸಿಡೆಂಟ್ ಆಗಿದ್ರೆ viಗೆ 1 ಬರ್ತದೆ, ಇನ್ಸಿಡೆಂಟ್ ಆಗದಿದ್ರೆ 0 ಬರ್ತದೆ. ಈಗ ei ಇನ್ಸಿಡೆಂಟ್ ಆಗಿ ಉಂಟು ಅಂತ ನಾನು ನೆನೆಸ್ತೇನೆ. ei viಗೆ ಇನ್ಸಿಡೆಂಟ್ ಆಗಿದ್ರೆ 1 ಬರ್ತದೆ, ಇಲ್ಲದಿದ್ದರೆ 0. ಹಾಗೆ ಇದು viಗೆ. ನೆಕ್ಸ್ಟ್ ಇನ್ನೊಂದು v1 ತಗೊಳ್ಬೋದು, v2 v3 ಹಾಗೆ ಯಾವುದು ವರ್ಟಿಸಸ್. ಈ v3ಗೆ E1 ಇನ್ಸಿಡೆಂಟ್ ಆಗಿದ್ರೆ 1, ಇಲ್ಲಂದಿದ್ರೆ 0. ಈ v3ಗೆ E2 ಇನ್ಸಿಡೆಂಟ್ ಆಗಿದ್ರೆ 1, ಇಲ್ಲಂದ್ರೆ 0. ಹಾಗೆ ಆಗ್ತಾ ಹೋಗ್ತದೆ. ಅದನ್ನೆಲ್ಲ ಹೇಳಿದ್ದು. aij equal to 1 if jth edge ej is incident on ith vertex vi. Otherwise aij equal to 0. Such a matrix is called as vertex edge incident matrix or incidence matrix. ನಾವು ನಾರ್ಮಲಿ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಅನ್ನುವ ವರ್ಡನ್ನು ಯೂಸ್ ಮಾಡೋದು. ಇಲ್ಲಿ ಎಕ್ಸಾಂಪಲಲ್ಲಿ ಆಲ್ಸೋ ಮ್ಯಾಟ್ರಿಕ್ಸ್ A ಫಾರ್ ಅ ಗ್ರಾಫ್ G is written as A of G. G ಇದು ಮ್ಯಾಟ್ರಿಕ್ಸ್ ಅನ್ನು ನಾವು ವೆಕ್ಟರ್ ಸ್ಪೇಸ್ ಹೇಗೆ ಡಿನೋಟ್ ಮಾಡಿದ್ವಿ, WG ಅಂತ ಡಿನೋಟ್ ಮಾಡಿದ್ವಿ ಗ್ರಾಫಿನ್ ದ ಫಾರ್ಮ್ ಆದ ವೆಕ್ಟರ್ ಸ್ಪೇಸಿಗೆ. ಈ ಗ್ರಾಫಿಗೆ ರಿಲೇಟ್ ಆದ ಮ್ಯಾಟ್ರಿಕ್ಸ್ ಅನ್ನು ನಾವು A of G ಅಂತ ಬರೀತೇವೆ. ಕನ್ಸಿಡರ್ ದಿಸ್ ಗ್ರಾಫ್. ಇದರಲ್ಲಿ ಎಷ್ಟು ವರ್ಟಿಸಸ್ ಉಂಟು? v1 v2 v3 v4 v5. 5 vertices. How many edges are there here? A B C D E F G H. 8 edges ಇದೆ ಅಲ್ವಾ. ಇದನ್ನು ಹೇಗೆ ಮ್ಯಾಟ್ರಿಕ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು? ಹೇಗೆ ಹೇಳಿದ್ದಾರೆ ಇಲ್ಲಿ? n ರೋ ಕರೆಸ್ಪಾಂಡ್ ಟು n ವರ್ಟಿಸಸ್. ಎಷ್ಟು ವರ್ಟಿಸಸ್ ಉಂಟು? 5 ವರ್ಟಿಸಸ್. ಪ್ರತಿಯೊಂದು ರೋ ಕೂಡ ವರ್ಟಿಸಸ್ ಅನ್ನು ಇಂಡಿಕೇಟ್ ಮಾಡ್ತದೆ. ಇಲ್ಲಿ ವರ್ಟಿಸಸ್. ಎಡ್ಜಸ್ ಯಾವುದನ್ನು ಇಂಡಿಕೇಟ್ ಮಾಡ್ತದೆ? ಕಾಲಮ್ಸ್ ಅನ್ನು ಇಂಡಿಕೇಟ್ ಮಾಡ್ತದೆ, ಎಲ್ಲ ಎಡ್ಜಸ್. ಈಗ ಇಲ್ಲಿ 0 ಅಥವಾ ವ್ಯಾಲ್ಯೂ ಹೇಗೆ ಹಾಕುದು? ಈ ಪ್ಲೇಸಲ್ಲಿ ವ್ಯಾಲ್ಯೂ ಹೇಗೆ, ಈ ಪ್ಲೇಸಲ್ಲಿ ವ್ಯಾಲ್ಯೂ ಹೇಗೆ? ಇದೇನಾಗ್ತದೆ? ಇದು ಯಾವ ಪೊಸಿಷನ್? A11, ಇದು A12, A13, ಇದು A21, A22, A23, ಇಲ್ಲಿ A41, A42, A43 ಹಾಗೆ ಅಲ್ಲ ಬರ್ತದೆ ವ್ಯಾಲ್ಯೂ. ಈಗ ಫಸ್ಟ್ ಪೊಸಿಷನ್ಗೆ ಇಲ್ಲಿ ಹೇಗೆ ವ್ಯಾಲ್ಯೂ ಬರುವುದು? ನಮ್ಮ ಕೊಟ್ಟ ಗ್ರಾಫಲ್ಲಿ v1ಗೆ ಈ ಇನ್ಸಿಡೆಂಟ್ ಆದರೆ ಅಲ್ಲಿ 1 ಬರ್ತದೆ, ಇಲ್ಲಾಂದರೆ 0 ಬರ್ತದೆ. ಇಲ್ಲಿ ನೋಡುವ, v1 ಎಲ್ಲಿ ಉಂಟು? ಇಲ್ಲಿ ಉಂಟು. v1ಗೆ ಈ ಎಡ್ಜ್ ಇನ್ಸಿಡೆಂಟ್ ಆಗಿದಾ? ಇಲ್ಲ. ಸೊ ಹಾಗಾಗಿ ದ ವ್ಯಾಲ್ಯೂ ಹಿಯರ್ ಇಸ್ 0.
ಆಮೇಲೆ V1ಗೆ ಬಿ ಇನ್ಸಿಡೆಂಟ್ ಆಗಿದೆ ಅಂತ ನೋಡಿ. ಬಿ ಇನ್ಸಿಡೆಂಟ್ ಆಗಿದೆ, V1 ಇಲ್ಲುಂಟು, ಬಿ ಇಲ್ಲುಂಟು, ಸೊ ಅದು ಇನ್ಸಿಡೆಂಟ್ ಆಗಲಿಲ್ಲ, 0. ಡಿ ಇನ್ಸಿಡೆಂಟ್ ಆಗಿದೆ ನೋಡಿ. ನೋಡಿ ಇಲ್ಲಿ D is incident on V1. So we write here D is incident on V. So in this row ಈ ಕಾಲಮ್ ಅಲ್ಲಿ ನಾವು 1 ಅಂತ ಹಾಕ್ತೇವೆ. ಯಾಕಂದ್ರೆ V1 ಅಲ್ಲಿ V1ಗೆ D ಇನ್ಸಿಡೆಂಟ್ ಆಗಿದೆ. ಈ ಇನ್ಸಿಡೆಂಟ್ ಆಗಿದೆ ಇಲ್ಲ. ಗ್ರಾಫ್ ನೋಡಿಕೊಂಡು ನೀವು ಬರಿಬೇಕು. F ಇನ್ಸಿಡೆಂಟ್ ಆಗಿದೆ. ಯಾಕೆ ಇಲ್ಲಿ ನೋಡಿ. See here F is incident on V1. So we have to write 1 here. 1 ಇಲ್ಲಿ ಬರುತ್ತೇವೆ. ಹಾಗೆ ಬಾಕಿದಕ್ಕೆ ಪುನಃ V2ಗೆ A ಇನ್ಸಿಡೆಂಟ್ ಆಗಿದ್ರೆ 1 ಇಲ್ಲಾಂದ್ರೆ 0. ಇಲ್ಲಿ ಇನ್ಸಿಡೆಂಟ್ ಆಗಲಿಲ್ಲ. V2ಗೆ ಯಾವುದೆಲ್ಲ ಇನ್ಸಿಡೆಂಟ್ ಆಗಿದೆ ನೋಡಿ. V2 ಎಲ್ಲಿ ಉಂಟು? ಇಲ್ಲಿ. V2ಗೆ ಯಾವುದು? E, G, F, H ಇನ್ಸಿಡೆಂಟ್ ಆಗಿದೆ. ಅಲ್ಲೆಲ್ಲ 1 ಹಾಕಿ. ಯಾವುದೆಲ್ಲ? E, F, G, H ಇನ್ಸಿಡೆಂಟ್ ಆಗಿದೆ. ಸೊ 1 1 1 1 ಹಾಕಿದೆ. ಬಾಕಿ ಉಳಿದದಲ್ಲಿ ಯಾವುದು ಇನ್ಸಿಡೆಂಟ್ ಆಗಲಿಲ್ಲ, ಅಲ್ಲೆಲ್ಲ 0 ಹಾಕಿ. ಹಾಗೆ ಈ ಮ್ಯಾಟ್ರಿಕ್ಸ್ ಫಾರ್ಮ್ ಆಗಿದೆ. ಇದು ಆ ಗ್ರಾಫ್ ಇಂದ ಫಾರ್ಮ್ ಆದ ಮ್ಯಾಟ್ರಿಕ್ಸ್ A of G. ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ ಹೇಗೆ ಮ್ಯಾಟ್ರಿಕ್ಸ್ ಫಾರ್ಮ್ ಮಾಡುವುದು ಅಂತ ಒಂದು ಗ್ರಾಫ್ ಇಂದ. ದ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಕಂಟೇನ್ಸ್ ಓನ್ಲಿ 2 ಎಲಿಮೆಂಟ್ಸ್ 0 and 1. ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ ನೋಡ್ಬೋದು ನೀವು 0 ಮತ್ತೆ 1 ಮಾತ್ರ ಇರುವುದು. ಸಚ್ ಅ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಬೈನರಿ ಮ್ಯಾಟ್ರಿಕ್ಸ್. 0 ಮತ್ತು 1 ಮಾತ್ರ ಇರುವಂಥದ್ದಕ್ಕೆ ಬೈನರಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತೇವೆ, ಆರ್ 0, 1 ಮ್ಯಾಟ್ರಿಕ್ಸ್. ನಾವು ಈ ಮ್ಯಾಟ್ರಿಕ್ಸ್ ಇಂದ ಕೆಲವು ಅಬ್ಸರ್ವೇಷನ್ ಮಾಡಬಹುದು. ಯಾವುದು? ಸಿನ್ಸ್ ಎವ್ರಿ ಎಡ್ಜ್ ಇಸ್ ಇನ್ಸಿಡೆಂಟ್ ಆನ್ ಎಕ್ಸಾಕ್ಟ್ಲಿ 2 ವರ್ಟಿಸಸ್. ನಮಗೆ ಗೊತ್ತುಂಟು ಎಲ್ಲ ಎಡ್ಜಸ್ ಕೂಡ ಪ್ರತಿಯೊಂದು ಎಡ್ಜ್ ಕೂಡ 2 ವರ್ಟಿಸಸ್ಗೆ ಇನ್ಸಿಡೆಂಟ್ ಆಗ್ತದೆ ಅಲ್ವಾ. ಒಂದು ವರ್ಟಿಸಸ್ ಇಲ್ಲದಿದ್ರೂ ಕೂಡ ಆ ಎಡ್ಜ್ ಫಾರ್ಮ್ ಆಗುದಿಲ್ಲ. 2 ವರ್ಟಿಸಸ್ ಇಂದ ಒಂದು ಎಡ್ಜ್ ಫಾರ್ಮ್ ಆಗ್ತದೆ. ಅಂದ್ರೆ 2 ವರ್ಟಿಸಸ್ಗೆ ಒಂದು ಎಡ್ಜ್ ಇನ್ಸಿಡೆಂಟ್ ಆಗ್ತದೆ. ಹಾಗಾಗಿ ಈಚ್ ಕಾಲಮ್ ಆಫ್ A ಹ್ಯಾಸ್ ಎಕ್ಸಾಕ್ಟ್ಲಿ 2 ones. ಪ್ರತಿಯೊಂದು ಕಾಲಮ್ ಕೂಡ, ಕಾಲಮ್ ಅಂದ್ರೆ ಎಡ್ಜ್ ಅಲ್ವಾ, ಪ್ರತಿಯೊಂದು ಕಾಲಮ್ ಅಲ್ಲಿ ಕೂಡ 2 1 ಇರ್ತದೆ. ಬಟ್ ನಾನು A ಮತ್ತು B ಅದು ರಾಂಗ್ ಆಗಿದೆ ಬರ್ತದ್ದು. ಎಲ್ಲಿ ನೋಡುವ. ಇನ್ನೊಂದು ವರ್ಟಿಸಸ್ ಬರೆಯಲಿಕ್ಕೆ ಬಾಕಿ ಆಗಿದೆ. ಇನ್ನೊಂದು V6 ಯಾವುದಕ್ಕೆ ಇನ್ಸಿಡೆಂಟ್ ಆಗಿದೆ? A ಮತ್ತು Bಗೆ. ಬಾಕಿದೆಲ್ಲ 0 0 0. ನಾನು ನಿಮಗೆ ನೋಟ್ ಸೆಂಡ್ ಮಾಡುವಾಗ ಕರೆಕ್ಟ್ ಮಾಡಿ ಸೆಂಡ್ ಮಾಡ್ತೇನೆ, ಇಲ್ಲೊಮ್ಮೆ ನೋಡಿಕೊಳ್ಳಿ. ನೋಡಿ ಪ್ರತಿಯೊಂದು ಕಾಲಮ್ ಅಲ್ಲಿ ಕೂಡ 2 1 ಇರ್ತದೆ. ಯಾಕೆ? A 2 ವರ್ಟಿಸಸ್ಗೆ ಇನ್ಸಿಡೆಂಟ್ ಆಗ್ತದೆ. A ಯಾವುದಕ್ಕೆಲ್ಲ? V4 ಮತ್ತು V6ಗೆ ಇನ್ಸಿಡೆಂಟ್ ಆಗಿದೆ. B ಯಾವುದಕ್ಕೆ? V4 ಮತ್ತು V6. ಹಾಗೆ C ಯಾವುದಕ್ಕೆ? V4 ಮತ್ತು V5. ಹಾಗಾಗಿ ಪ್ರತಿಯೊಂದು ಕಾಲಮ್ ಅಲ್ಲಿ ಕೂಡ 2 1 ಬರ್ತದೆ, ಬಾಕಿ ಉಳಿದುದೆಲ್ಲ 0. The number of ones in each row equals to the degree of corresponding vertex. Each row ಅಲ್ಲಿ ಎಷ್ಟು ಒನ್ಸ್ ಇರ್ತದೆ, ಎಷ್ಟು ಆ ವರ್ಟೆಕ್ಸ್ ಇದು ಡಿಗ್ರಿ ಇರ್ತದೆ ಅಷ್ಟು ಒನ್ಸ್ ಇರ್ತದೆ. ಇಲ್ಲಿ ನೋಡಿ V1 ಇದು ಡಿಗ್ರಿ ಎಷ್ಟು? ಡಿಗ್ರಿ 2. ಹಾಗಾಗಿ 2 1 ಬರಬೇಕು ಆ ರೋ ಅಲ್ಲಿ. ಹೀಗೆ ರೋ ಅಲ್ಲಿ ಎಷ್ಟು 1 ಉಂಟು? 2 1 ಉಂಟು. V2 ಇದ್ದು ನೋಡುವ, V2 ಇದ್ದು ಡಿಗ್ರಿ 4. ಸೊ 4 ವರ್ಟಿಸಸ್ ಉಂಟ, 4 ಒನ್ಸ್ ಉಂಟ V2 ಅಲ್ಲಿ ಇದೆ. 1 2 3 4 ಇದೆ. ಹಾಗೆ ಪ್ರತಿಯೊಂದರದ್ದು ಚೆಕ್ ಮಾಡ್ತಾ ಹೋದ್ರಾಯ್ತು. ನೆಕ್ಸ್ಟ್, ಆ ರೋ ವಿತ್ ಆಲ್ ಝೀರೋಸ್ ರೆಪ್ರೆಸೆಂಟ್ಸ್ ಎನ್ ಐಸೋಲೇಟೆಡ್ ವರ್ಟೆಕ್ಸ್. ಈಗ ಒಂದು ರೋ ಅಲ್ಲಿ ಎಲ್ಲ 0 ಬಂದರೆ ಅದು ಐಸೋಲೇಟೆಡ್ ವರ್ಟೆಕ್ಸ್ ಅಂತ ಹೇಳ್ತೇವೆ. ಯಾಕೆ? ಅಲ್ಲಿ ಎಡ್ಜ್ ಇರುವುದಿಲ್ಲಲ್ಲ. ಸೊ ಯಾವ ಎಡ್ಜ್ ಕೂಡ ಇನ್ಸಿಡೆಂಟ್ ಆಗಿರುವುದಿಲ್ಲ. ಹಾಗಾಗಿ 1 ಬರುವುದಿಲ್ಲ ಅಲ್ಲಿ. 0 ಎಲ್ಲ ಕಡೆ 0 ಬರ್ತದೆ. ಅದು ಐಸೋಲೇಟೆಡ್ ವರ್ಟೆಕ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ನೆಕ್ಸ್ಟ್, ಪ್ಯಾರಲಲ್ ಎಡ್ಜಸ್ ಇನ್ ಅ ಗ್ರಾಫ್ ಪ್ರೊಡ್ಯೂಸ್ ಐಡೆಂಟಿಕಲ್ ಕಾಲಮ್ ಇನ್ ಇಟ್ಸ್ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್. ಅಂದರೆ ಪ್ಯಾರಲಲ್ ಎಡ್ಜಸ್ ಇರ್ತದಲ್ವಾ. ಈಗ ಒಂದು ಯಾವುದೆಲ್ಲ A ಮತ್ತು B ಪ್ಯಾರಲಲ್ ಎಡ್ಜ್ ಅಲ್ವಾ, ಅದು ಐಡೆಂಟಿಕಲ್ ರೋ ಅನ್ನು ಫಾರ್ಮ್ ಮಾಡ್ತದೆ. ನೋಡಿ, ಐಡೆಂಟಿಕಲ್ ಕಾಲಮ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ನೋಡಿ, ಎದು ಕಾಲಮ್ ಮತ್ತೆ ಬಿದು ಕಾಲಮ್ ಒಂದೇ ರೀತಿ ಉಂಟಲ್ವಾ. V4 ಇಲ್ಲಿ 1 1 ಉಂಟು, ಇಲ್ಲಿ 1 1, ಬಾಕಿ ಎಲ್ಲ 0.
ಸೊ ಪ್ಯಾರಲಲ್ ಎಡ್ಜಸ್ ಇರುವಂತಹ ಗ್ರಾಫಲ್ಲಿ ಪ್ಯಾರಲಲ್ ಎಡ್ಜ್ ಇದ್ರೆ ಅದು ನಮ್ಮ ಮ್ಯಾಟ್ರಿಕ್ಸಲ್ಲಿ ಐಡೆಂಟಿಕಲ್ ಕಾಲಮನ್ನು ಪ್ರೊಡ್ಯೂಸ್ ಮಾಡ್ತದೆ. ನೆಕ್ಸ್ಟ್, ಇಫ್ ಅ ಗ್ರಾಫ್ ಜಿ ಇಸ್ ಡಿಸ್ಕನೆಕ್ಟೆಡ್, ಒಂದು ವೇಳೆ ಗ್ರಾಫ್ ಜಿ ಇಸ್ ಡಿಸ್ಕನೆಕ್ಟ್ ಆಗಿದ್ರೆ ಆ್ಯಂಡ್ ಕನ್ಸಿಸ್ಟ್ ಆಫ್ 2 ಕಾಂಪೊನೆಂಟ್ಸ್, 2 ಕಾಂಪೊನೆಂಟ್ಸ್ ಇದ್ರೆ ದ ಇನ್ಸಿಡೆಂಟ್ ಮ್ಯಾಟ್ರಿಕ್ಸ್ ಎ ಆಫ್ ಜಿ ಆಫ್ ಗ್ರಾಫ್ ಜಿ ಕ್ಯಾನ್ ಬಿ ರಿಟರ್ನ್ ಇನ್ ದ ಬ್ಲಾಕ್ ಡಯಾಗ್ನಲ್ ಫಾರ್ಮ್ ಆಸ್ ಹೀಗೆ. ಈಗ ಒಂದು ಗ್ರಾಫ್ ಡಿಸ್ಕನೆಕ್ಟ್ ಆಗಿ ಅದರಲ್ಲಿ 2 ಕಾಂಪೊನೆಂಟ್ ಇದ್ರೆ ಹೀಗೆ ಬರಿಬಹುದು, ವೇರ್ ಎ ಆಫ್ ಜಿ ಇಸ್ incident matrix of component G1 and A of G2 is incident matrix of component G2. ಒಂದು ವೇಳೆ 2ಕ್ಕಿಂತ ಜಾಸ್ತಿ ಕಾಂಪೊನೆಂಟ್ಸ್ ಇದ್ರೆ ಹೇಗೆ ಬರಬಹುದು, 3 ಕಾಂಪೊನೆಂಟ್ಸ್ ಇದ್ರೆ ಹೀಗೆ ಬರ್ತದೆ. A of G1, ಇಲ್ಲಿ A of G1, ಇಲ್ಲಿ A of G1, ಇಲ್ಲಿ 0, ಇಲ್ಲಿ 0, ಇಲ್ಲಿ 0, ಇಲ್ಲಿ 0, 0, 0 ಹೀಗೆ ಬರ್ತದೆ. ಹೀಗೆ ಬ್ಲಾಕ್ಸ್ ಕ್ರಿಯೇಟ್ ಆಗ್ತದೆ. ಡಯಾಗ್ನಲ್ ಬ್ಲಾಕ್ ಡಯಾಗ್ನಲ್ ಫಾರ್ಮ್ ಅಂತ ಹೇಳ್ತಾರೆ ಇದಕ್ಕೆ. ನೆಕ್ಸ್ಟ್, permutation of any 2 rows or columns in an incident matrix simply corresponds to a relabeling the vertices and edges of the same graph. ಅಂದರೆ ಈಗ ನಾವು ಯಾವುದೇ ರೋ ಮತ್ತು ಕಾಲಮನ್ನು ಇಂಟರ್ಚೇಂಜ್ ಮಾಡಿದರೆ ಅದರ ಮ್ಯಾಟ್ರಿಕ್ಸಲ್ಲಿ ಮಾತ್ರ ಅದರ ಪ್ಲೇಸಸ್ ಆಚೆ ಈಚೆ ಆಗ್ತದೆ ವಿನಃ ಗ್ರಾಫಲ್ಲಿ ಏನೂ ಆಗೋದಿಲ್ಲ, ಅದು ಹಾಗೆಯೇ ಇರ್ತದೆ. ನಾವು ಮ್ಯಾಟ್ರಿಕ್ಸಿಂದ ಗ್ರಾಫ್ ಫಾರ್ಮೇಟ್ ಮಾಡುವಾಗ ಕೂಡ ನಾನೀಗ ಈ ಮ್ಯಾಟ್ರಿಕ್ಸನ್ನು ಇಂಟರ್ಚೇಂಜ್ ಮಾಡಿದೆ. ಈಗ V2 ಮತ್ತು V4 ಅನ್ನು ಇಂಟರ್ಚೇಂಜ್ ಮಾಡಿದರೂ ಕೂಡ ನಾನು ಈ ಮ್ಯಾಟ್ರಿಕ್ಸಿಂದ ಗ್ರಾಫ್ ಫಾರ್ಮ್ ಮಾಡುವಾಗ ನನಗೆ ಒರಿಜಿನಲ್ ಸೇಮ್ ಗ್ರಾಫೇ ಬರ್ತದೆ, ಏನು ಡಿಫ್ರೆನ್ಸ್ ಬರೋದಿಲ್ಲ. ನನಗೆ ಇಲ್ಲಿನ ಅಬ್ಸರ್ವ್ ಏನು ಮಾಡ್ಬೋದು ಅಂತ ಹೇಳಿದರೆ, ಗ್ರಾಫ್ ಕೊಟ್ಟಾಗ ಅದಕ್ಕೆ ಮ್ಯಾಟ್ರಿಕ್ಸ್ ಫಾರ್ಮ್ ಮಾಡ್ಬೋದು. ಮ್ಯಾಟ್ರಿಕ್ಸ್ ಕೊಟ್ಟರೆ, ಮ್ಯಾಟ್ರಿಕ್ಸ್ ಅಂದರೆ ಹೀಗೆ ಕೊಡಬೇಕು, ಹೀಗೆ ಮ್ಯಾಟ್ರಿಕ್ಸ್ ಕೊಟ್ಟಾಗ ನನಗೆ ಗ್ರಾಫ್ ಫಾರ್ಮ್ ಮಾಡಬಹುದು. ನೆಕ್ಸ್ಟ್ ಒಂದು ಥಿಯರಮ್, 2 graphs G1 and G2 are isomorphic if and only if their incidence matrix A of G1 and A of G2 differ only by permutations of row and columns. ಯಾವಾಗ 2 ಗ್ರಾಫ್ಸ್ ಐಸೋಮಾರ್ಫಿಕ್ ಅಂತ ಹೇಳ್ಬೋದು ಅಂತ ಹೇಳಿದರೆ, ಅದರಿಂದ ಫಾರ್ಮ್ ಆದ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಇರ್ತದಲ್ವಾ, ಅದು ಜಸ್ಟ್ ಒಂದು ಇಂಟರ್ಚೇಂಜ್ ಆದಾಗೆ ಇರ್ತದೆ. ಅಂದರೆ 2 ಮ್ಯಾಟ್ರಿಕ್ಸ್ ಇದ್ದರೆ ಅದರ ಕಾಲಮ್ಸ್ ಅಥವಾ ರೋಸ್ ಇಂಟರ್ಚೇಂಜ್. ಈಗ ಒಂದು ಮ್ಯಾಟ್ರಿಕ್ಸಲ್ಲಿ ಈಗ ಒಂದು ಕಾಲಮ್ ಇಲ್ಲಿದ್ದರೆ ಇನ್ನೊಂದು ಮ್ಯಾಟ್ರಿಕ್ಸ್ ಈ ರೋ ಇಲ್ಲಿದ್ದರೆ ಫಸ್ಟಿಗೆ ಬಂದಿರಬಹುದು. ಎಲ್ಲಾದರೂ ಇಂಟರ್ಚೇಂಜ್, ರೋ ಮತ್ತು ಕಾಲಮ್ ಇಂಟರ್ಚೇಂಜ್ ಆಗಿರ್ತದೆ ವಿನಃ ಬೇರೆ ಏನು ಡಿಫ್ರೆನ್ಸ್ ಇರುವುದಿಲ್ಲ ಅಲ್ಲಿ, 2 ಗ್ರಾಫ್ಸ್ ಐಸೋಮಾರ್ಫಿಕ್ ಆಗಿದ್ದಾಗ. ಹಾಗೆಯೇ 2 ಮ್ಯಾಟ್ರಿಕ್ಸ್ ಇನ್ಸಿಡೆಂಟ್ ಮ್ಯಾಟ್ರಿಕ್ಸಲ್ಲಿ ರೋ ಅಥವಾ ಕಾಲಮ್ ಇಂಟರ್ಚೇಂಜ್ ಆಗಿದ್ದರೆ ನಾವು ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡುವಂಥ 2 ಗ್ರಾಫ್ ಐಸೋಮಾರ್ಫಿಕ್ ಆಗಿರ್ತದೆ, ಅಂದರೆ ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಅದು. ನೆಕ್ಸ್ಟ್ ಒಂದು ಥಿಯರಮ್, if A of G is an incidence matrix of a connected graph G with n vertices, then rank of A of G is n-1. ಈಗ ಒಂದು ಗ್ರಾಫಲ್ಲಿ n ವರ್ಟಿಸಸ್ ಇದ್ದರೆ ಆ ಗ್ರಾಫಿಂದ ಫಾರ್ಮ್ ಆದ ಮ್ಯಾಟ್ರಿಕ್ಸ್ ಇದು ರ್ಯಾಂಕ್ ಯಾವಾಗಲೂ n-1 ಆಗಿರ್ತದೆ. ರ್ಯಾಂಕ್ ಅಂದ್ರೆ ಏನು, ಎಷ್ಟು ಇದರಲ್ಲಿ ವೆಕ್ಟರ್ ಸ್ಪೇಸಲ್ಲಿ ಲೀನಿಯರ್ ಕಾಂಬಿನೇಷನ್ ಆಗಿ ಬರೀಲಿಕ್ಕೆ ಆಗ್ತದಲ್ಲ ಪ್ರತಿಯೊಂದು ರೋವನ್ನು. ಲೀನಿಯರ್ ಕಾಂಬಿನೇಷನ್ ಆಗಿ ಬರೆಯುವಂಥ ಲೀನಿಯರ್ ಇಂಡಿಪೆಂಡೆಂಟ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತದೆ ಅದನ್ನು ರ್ಯಾಂಕ್ ಅಂತ ಹೇಳ್ತೇವೆ. ನೀವು ವೆಕ್ಟರ್ ಸ್ಪೇಸಲ್ಲಿ ಕಲ್ತಿದ್ದೀರ ಲೀನಿಯರ್ ಇಂಡಿಪೆಂಡೆನ್ಸ್ ಎಲ್ಲ. ನೋಡುವ ಹೇಗೆ ಪ್ರೂವ್ ಮಾಡೋದು. ನಾವು ಪ್ರೂವ್ ಮಾಡಬೇಕು n ವರ್ಟಿಸಸ್ ಇದ್ರೆ ರ್ಯಾಂಕ್ n-1 ಆಗಿರ್ತದೆ ಅಂತ. ಕನೆಕ್ಟೆಡ್ ಗ್ರಾಫಲ್ಲಿ ಕನ್ಸಿಡರ್ ಅ ಕನೆಕ್ಟೆಡ್ ಗ್ರಾಫ್ G with n vertices. Each row in an incident matrix A of G is regarded as vector over Galois field modulo 2 in the vector space of graph G. ಈಗ ನಾನು ವೆಕ್ಟರ್ ಸ್ಪೇಸ್ ಕನ್ಸಿಡರ್ ಮಾಡಿದರೆ ಆ ವೆಕ್ಟರ್ ಸ್ಪೇಸಲ್ಲಿ ನಾನು ವೆಕ್ಟರ್ಸ್ ಹೇಗೆ ತೆಗೊಳ್ತೇನೆ ಅಂದರೆ, ಈ ಗ್ರಾಫ್ ಇಲ್ಲಿ ನೋಡಿ
ಪ್ರತಿಯೊಂದು ರೋ ಇರ್ತದಲ್ವಾ ಅದನ್ನು ಒಂದೊಂದು ವೆಕ್ಟರ್ಸ್ ಅಂತ ತೆಗೊಳ್ತೇನೆ. ಹೀಗೆ ಈಗ ಇಲ್ಲಿ ಫಸ್ಟ್ V1 ಹೇಗುಂಟು, ಆ ರೋ ಅನ್ನು ವೆಕ್ಟರ್ 0 0 0 1 0 1 0 0 ಇದೊಂದು ವೆಕ್ಟರ್. ನೆಕ್ಸ್ಟ್ ಇದು V2 0 0 0 0 1 1 1 ಅದೊಂದು ವೆಕ್ಟರ್. ಹಾಗೆ ಹಾಗೆ ತೆಗೊಳ್ತೇನೆ. ಎಷ್ಟು ರೋಸ್ ಇರ್ತದೆ? n ವೆಕ್ಟರ್ ಇರುವ n ವರ್ಟಿಸಸ್ ಇರುವ ಕಾರಣ n ರೋಸ್ ಇರ್ತದೆ. ಹಾಗಾಗಿ ನನಗೆ n ವೆಕ್ಟರ್ಸ್ ಬರ್ತದೆ ನನ್ನ ಗ್ರಾಫಿಂದ ಫಾರ್ಮ್ ಆದ ವೆಕ್ಟರ್ ಸ್ಪೇಸ್ ಅಲ್ಲಿ. ಫೀಲ್ಡ್ ಯಾವುದಾಗಿರ್ತದೆ? ಗ್ಯಾಲೋಯ್ಸ್ ಫೀಲ್ಡ್ ಆಫ್ ಮಾಡ್ಯುಲೋ 2 ಅಂದ್ರೆ ಇಟ್ ಕನ್ಸಿಸ್ಟ್ ಓನ್ಲಿ 0 and 1. ಲೆಟ್ ದ ವೆಕ್ಟರ್ ಇನ್ ಫಸ್ಟ್ ರೋ ಬಿ ಕಾಲ್ಡ್ a1. ಫಸ್ಟ್ ರೋ ಇದು ವೆಕ್ಟರ್ v1 ಇಂದ ಫಾರ್ಮ್ ಆದ ರೋ ಇರ್ತದಲ್ವಾ, ಆ ವೆಕ್ಟರ್ ಅನ್ನು ನಾನು a1 ಅಂತ ಕರಿತೇನೆ. ಸೆಕೆಂಡ್ ಇದನ್ನು a2. ಹಾಗೆ ಎಷ್ಟು n ವೆಕ್ಟರ್ಸ್ ಇರ್ತದಲ್ವಾ, n ವೆಕ್ಟರ್ಸ್ ಅನ್ನು nth ವೆಕ್ಟರ್ ಅನ್ನು an. ಸೊ a ಆಫ್ g ಅನ್ನು ಹೇಗೆ ಬರೀಬಹುದು? a1 ಅಂದ್ರೆ ಇದು ಇಲ್ಲಿ ಒಂದು ವೆಕ್ಟರ್, ಒಂದು ರೋ ಫಾರ್ಮ್ ಆಗ್ತದೆ. a2 ಅಂದ್ರೆ ಒಂದು ರೋ, ಹಾಗೆ an ಅಂದ್ರೆ ಒಂದು ರೋ, ಒಂದು ಮ್ಯಾಟ್ರಿಕ್ಸ್ ಅಲ್ವಾ. ಆ a ಆಫ್ g ಅನ್ನು ಹೀಗೆ ಬರೀಬಹುದು. ಫಸ್ಟ್ ರೋ ಅನ್ನು a1 ತೆಕೊಂಡೆ, ಸೆಕೆಂಡ್ ರೋ ಅನ್ನು a2, ಥರ್ಡ್ ರೋ ಅನ್ನು a3, ಹಾಗೆ nth ರೋ ಅನ್ನು a ಅಂತ ತೆಕೊಂಡದ್ದು. ಅಂದ್ರೆ ರೋ ಅಂದ್ರೆ ವೆಕ್ಟರ್ ಅಲ್ವಾ. Since there are exactly 2 ones in every column of A, the sum of all vectors is 0. ಹೀಗೆ since there are exactly 2 ones in every column of A, Aನ ಪ್ರತಿಯೊಂದು ಕಾಲಮ್ ಅಲ್ಲಿ ಕೂಡ 2 1 ಇರುವ ಕಾರಣ, ಇಲ್ಲಿ ನೋಡಿ, ಈಗ ನನ್ನ ಈ 2 ವೆಕ್ಟರ್ಸ್ ತೆಕೊಳ್ಳಿ, v1 ಮತ್ತೆ v3 ತೆಕೊಳ್ಳಿ. 2 ವೆಕ್ಟರ್ಸ್ v1 ಮತ್ತೆ v3 ಅಲ್ಲ, ಈ ಎಲ್ಲ ವರ್ಟಿಸಸ್ ಇದ್ದು ಸಮ್ ಮಾಡುವ ನಾವು. v6 ಅಂದ್ರೆ ಏನು? 2 ವರ್ಟಿಸಸ್, ಬಾಕಿ ಎಲ್ಲ 0 ಇರ್ತದೆ. ಹೀಗೆ ಉಂಟಲ್ವಾ ನಮ್ಮದು. ಇದರಲ್ಲಿ ಎಲ್ಲ ವೆಕ್ಟರ್ಸ್ ಅನ್ನು ಸಮ್ ಮಾಡುವ. ಒಂದೊಂದು ವೆಕ್ಟರ್ ಅಂದ್ರೆ ಏನು? v1 ಇಲ್ಲಿ ಇದೆಯಲ್ಲ, ಇದು ಒಂದು ವೆಕ್ಟರ್, ನೆಕ್ಸ್ಟ್ ಇದೊಂದು ವೆಕ್ಟರ್, ಹಾಗೆ ಅದರ ಎಲ್ಲದರದ ಸಮ್ ಮಾಡುವ ನಾವು. v6 ಅಂದ್ರೆ 1 1. ಸಮ್ ಅಂದ್ರೆ ಏನು? ಅಂದ್ರೆ ಈಗ ನನ್ನ ಹತ್ರ x1 x2 x3 ಹಾಗೆ ಸಮ್ ಇದೆ, y1 y2 ಆ್ಯಂಡ್ ಸೊ ಆನ್ ಇದೆ. ಈಗ ಸಮ್ ಮಾಡೋದು ಹೇಗೆ? ಈ 2 ವೆಕ್ಟರ್ಸ್ ಇದು ಸಮ್ ಹೇಗೆ? ಇದೊಂದು ವೆಕ್ಟರ್, ಇದೊಂದು ವೆಕ್ಟರ್, ಇದರ ಸಮ್ ಹೇಗಾಗ್ತದೆ? x1 ಪ್ಲಸ್ y1 x2 ಪ್ಲಸ್ y2, ಹಾಗೆ ಅಲ್ವಾ. ಇಲ್ಲಿ ಹೀಗಿದೆ ವೆಕ್ಟರ್ಸ್, ಇಲ್ಲಿ ನೋಡಿ, ಇದು 0 0 0 ಎಲ್ಲವನ್ನು ಆ್ಯಡ್ ಮಾಡ್ತಾ ಹೋಗೋದು. ಇದು ಎರಡೇ ನಾನು ಹೇಳಿದ್ದು, x1 x2 ಹಾಗಿರುವಂಥದ್ದು, y1 y2 ಹಾಗೆ ಎರಡೇ ವೆಕ್ಟರ್ಸ್ ಇರುವಂಥದ್ದು. ಇಲ್ಲಿ 6 ವೆಕ್ಟರ್ಸ್ ಇದೆ, v6 ಉಂಟಲ್ವಾ, 6 ವೆಕ್ಟರ್ಸ್ ಇದೆ. ಎಲ್ಲವನ್ನು ಆ್ಯಡ್ ಮಾಡುವ ಅಂದರೆ ಫಸ್ಟ್ ಇದ್ದು ಎಲಿಮೆಂಟ್ಸ್ ಅನ್ನು ಆ್ಯಡ್ ಮಾಡೋದು. ಹಾಗೇನು ಬರ್ತದೆ? 0 ಪ್ಲಸ್ 0 ಪ್ಲಸ್ 0 ಪ್ಲಸ್ 1 ಪ್ಲಸ್ 0 ಪ್ಲಸ್ 1 ಏನಾಯಿತು? 1 ಪ್ಲಸ್ 1 ಅಲ್ವಾ. 1 ಪ್ಲಸ್ 1 ಅಂದರೆ ಅಡಿಷನ್ ಮಾಡ್ಯುಲೋ 2 ಅಲ್ವಾ. 1 ಪ್ಲಸ್ 1 ಅಂದರೆ 2 ಬರ್ತದೆ. 2 ಯಾವುದಕ್ಕೆ ಈಕ್ವಲ್ ಆಗಿರ್ತದೆ? ಮಾಡ್ಯುಲೋ 2 ಅಲ್ಲಿ 0ಗೆ ಈಕ್ವಲ್ ಆಗ್ತದೆ. ಸೊ ಫಸ್ಟ್ ಎಲಿಮೆಂಟ್ 0. ಇಲ್ಲಿ ಸೆಕೆಂಡ್ ಎಲಿಮೆಂಟ್ ನೋಡಿ, 0 ಪ್ಲಸ್ 0 ಪ್ಲಸ್ 0 ಎಲ್ಲವನ್ನು ಆ್ಯಡ್ ಮಾಡಿದಾಗ ಇಲ್ಲಿ 2 1 ಇದೆ. ಪ್ರತಿಯೊಂದು ಕಾಲಮಲ್ಲಿ 2 1 ಇರುವ ಕಾರಣ 1 ಪ್ಲಸ್ 1 ಏನಾಗ್ತದೆ? 2. 2 ಈಸ್ ಈಕ್ವಲ್ ಟು 0. ಪ್ರತಿಯೊಂದನ್ನು ಮಾಡಿದಾಗ ಕೂಡ 0 ಬರ್ತದೆ. ಅಂದರೆ ನಾನು ಎಲ್ಲ ವೆಕ್ಟರ್ಸ್ ಅನ್ನು ಆ್ಯಡ್ ಮಾಡಿದರೆ ನನಗೆ ಬರುವ ಆನ್ಸರ್ 0 ವೆಕ್ಟರ್. ಇಲ್ಲಿ sum is 0. Therefore, a1 a2 up to an is not linearly independent. ಯಾಕೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಲ್ಲ? ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂದರೆ ಏನು? ಒಂದು ಸೆಟ್ಟನ್ನು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಯಾವಾಗ ಹೇಳ್ತೇವೆ? ಯಾವಾಗ ಅದರ ಲೀನಿಯರ್ ಕಾಂಬಿನೇಷನ್ ಈಕ್ವಲ್ ಟು 0 ಬರ್ತದೆ, ಮತ್ತೆ 0 ಬರಬೇಕಾದ್ರೆ ಆ ಲೀನಿಯರ್ ಕಾಂಬಿನೇಷನಲ್ಲಿ ನಾವು ಯೂಸ್ ಮಾಡಿದ ಕಾನ್ಸ್ಟೆಂಟ್ ಕೂಡ ಎಲ್ಲ ಕೂಡ 0 ಆಗಿದ್ದರೆ ನಾವು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳ್ತೇವೆ. ಈಗ ನಾನು c1 x1 ಪ್ಲಸ್ c2 x2 ಅಪ್ ಟು cn xn ಈಕ್ವಲ್ ಟು 0 ಅಂತ ಯಾವಾಗ ಹೇಳ್ತೇವೆ? 0 ಆಗಿದ್ದಾಗ x1 x2 ಅಪ್ ಟು xn ಅನ್ನು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಯಾವಾಗ ಹೇಳ್ತೇವೆ? ಅಂದರೆ ಎಲ್ಲ ci ಕೂಡ 0 ಆಗಿರಬೇಕು.
ಅದೊಂದೇ ಪಾಸಿಬಿಲಿಟಿ ಇರೋದು. ಈ ಲೀನಿಯರ್ ಕಾಂಬಿನೇಷನ್ 0 ಆಗ್ಲಿಕ್ಕೆ ಇರುವಂಥ ಪಾಸಿಬಿಲಿಟಿ ಕಾನ್ಸ್ಟೆಂಟ್ 0, ಎಲ್ಲ ಕಾನ್ಸ್ಟೆಂಟ್ ಕೂಡ 0 ಆಗಿದ್ದಾಗ ಮಾತ್ರ. ಬೇರೆ ಯಾವುದಾದ್ರೂ ಪಾಸಿಬಿಲಿಟಿ ಇದೆ, ಎಲ್ಲ ಕಾನ್ಸ್ಟೆಂಟ್ 0 ಅಲ್ಲ, ಅಟ್ಲೀಸ್ಟ್ ಒಂದು ಕಾನ್ಸ್ಟೆಂಟ್ ನಾನ್ 0 ಆಗಿದ್ರೂ ಕೂಡ ಈ ಕಾಂಬಿನೇಷನ್ 0 ಬಂದರೆ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಲ್ಲ. ಇಲ್ಲೇನು ಹೇಳಿದ್ದಾರೆ, ಜಸ್ಟ್ ನಾನು ಖಾಲಿ ವೆಕ್ಟರ್ಸ್ ಅನ್ನು ಕಾನ್ಸ್ಟೆಂಟ್ ಇಲ್ಲದೆ ಖಾಲಿ ವೆಕ್ಟರ್ಸ್ ಅನ್ನು ಆ್ಯಡ್ ಮಾಡಿದಾಗಲೇ 0 ಬಂತು. ಕಾನ್ಸ್ಟೆಂಟ್ ಇಲ್ಲದೆ ವೆಕ್ಟರ್ಸ್ ಅಂತ ಹೇಳಿದರೆ ನಾನು 1 ಅನ್ನು ಹಾಕ್ಬೋದಲ್ವಾ ಕಾನ್ಸ್ಟೆಂಟ್ನ ಪ್ಲೇಸಲ್ಲಿ. 1 ಇಂಟು ಒಂದು ವೆಕ್ಟರ್ ಪ್ಲಸ್ 1 ಇಂಟು ಇನ್ನೊಂದು ವೆಕ್ಟರ್, ಹಾಗೆ 1 ಇಂಟು n ವೆಕ್ಟರ್ ಮಾಡಿದಾಗ ಕೂಡ ನನಗೆ ಲೀನಿಯರ್ ಕಾಂಬಿನೇಷನ್ 0 ಬಂತು. ಆದರೆ ಕಾನ್ಸ್ಟೆಂಟ್ ಝೀರೋಸ್ ಇಲ್ಲ, ಹಾಗಾಗಿ ಇದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಲ್ಲ. ಎಲ್ಲ ಕಾನ್ಸ್ಟೆಂಟ್ ಕೂಡ 0 ಬಂದರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗ್ತದೆ. ಬಟ್ ಎಲ್ಲ ಕಾನ್ಸ್ಟೆಂಟ್ 0 ಬರದೇ ಇದ್ರೂ ಕೂಡ ನನ್ನ ಕಾಂಬಿನೇಷನ್ 0 ಬರುವ ಕಾರಣ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಲ್ಲ. ಹಾಗಾದರೆ ಏನಾಗ್ತದೆ? ರ್ಯಾಂಕ್ ಅಂದರೆ ಏನು? ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತದೆ ಅದು ರ್ಯಾಂಕ್ ಅಲ್ವಾ. ಬಟ್ ಇದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಲ್ಲ, n ವೆಕ್ಟರ್ಸ್ ಇರುವಂಥದ್ದು. ಹಾಗಾಗಿ ರ್ಯಾಂಕ್ n-ಗಿಂತ ಕಡಿಮೆ ಇರಲೇಬೇಕು. ಸೊ ರ್ಯಾಂಕ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು n-1 ಆರ್ ಲೆಸ್ ದೆನ್ n. ಈಗ ನನಗೆ ರ್ಯಾಂಕ್ ಎಕ್ಸಾಕ್ಟ್ ಆಗಿ n-1 ಅಂತ ಪ್ರೂವ್ ಮಾಡಬೇಕು. ಲೆಸ್ ದೆನ್ ಆರ್ ಈಕ್ವಲ್ ಟು n-1 ಆಯಿತು. ಈಗ n-1 ಅಂತ ಪ್ರೂವ್ ಮಾಡುವ. ಸಿನ್ಸ್ G is connected, no m by m submatrix of A of G can be found for m less than or equal to n-1 such that the modulo 2 sum of these m rows is equal to 0. ಯಾಕೆ? ಪ್ರತಿಯೊಂದು ನನ್ನ A of G ಯಲ್ಲಿ ಮಾತ್ರ ನನಗೆ ಪ್ರತಿಯೊಂದು ಕಾಲಮಲ್ಲಿ ಕೂಡ 2 ಒನ್ಸ್ ಬರುವುದು. ನಾನೀಗ n-ಗಿಂತ ಕಡಿಮೆ ತಗೊಳ್ತೇನೆ, ಒಂದು ರೋ ಬಿಡ್ತೇನೆ, ಒಂದು ರೋ ಬಿಟ್ಟು ಬಾಕಿ ಮ್ಯಾಟ್ರಿಕ್ಸ್ ಅನ್ನು ಕನ್ಸಿಡರ್ ಮಾಡ್ತೇನೆ. ಒಂದು ರೋ ಮತ್ತೆ ಒಂದು ಕಾಲಮ್ ಒಂದು ರೋ ಬಿಟ್ಟುವ ಮತ್ತೆ ಎಷ್ಟು ರೋಸ್ ಇರ್ತದೆ ಅಷ್ಟೇ ಕಾಲಮ್ ತಗೊಂಡಾಗ ನನಗೆ ಯಾವ ಮ್ಯಾಟ್ರಿಕ್ಸ್ ಕೂಡ ಸಿಗುವುದಿಲ್ಲ. ಹೇಗಂದರೆ ಈಗ ನನಗೆ ಈ A ಆಫ್ G ಯಲ್ಲಿ ವೆಕ್ಟರ್ಸ್ ಆಗಿ ತಗೊಂಡ್ವಲ್ಲ ಪ್ರತಿಯೊಂದು ರೋ ಅನ್ನು, ಆ ವೆಕ್ಟರ್ಸ್ ಅನ್ನು ಆ್ಯಡ್ ಮಾಡಿದಾಗ ನನಗೆ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಬಂತಲ್ವಾ, 0 ಬಂತು, 0 ವೆಕ್ಟರ್ ಬಂತು ಎಲ್ಲ ವೆಕ್ಟರ್ಸ್ ಅನ್ನು ಆ್ಯಡ್ ಮಾಡಿದಾಗ. ಈಗ ನನಗೆ ಅದು ಕನೆಕ್ಟ್ ಆಗಿರುವ ಕಾರಣ, ಕನೆಕ್ಟ್ ಅಂದರೆ ಎಲ್ಲ ಕಾಲಮಲ್ಲಿ ಕೂಡ 2 ಒನ್ಸ್ ಇರ್ತದೆ. ನಾನು ಆ n-ಗಿಂತ ಕಡಿಮೆ ವರ್ಟಿಸಸ್ ತಗೊಳ್ಳಿಕ್ಕೆ ಆಗುದಿಲ್ಲ, n-ಗಿಂತ ಕಡಿಮೆ ಇರುವ ವರ್ಟಿಸಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿ ಈಗ ಒಂದು ವೇಳೆ n ವರ್ಟಿಸಸ್ ಇದೆ, ಇಲ್ಲಿ ಪ್ರತಿಯೊಂದು ಇದರಲ್ಲಿ ಕೂಡ ಕಾಲಮಲ್ಲಿ ಕೂಡ 2 1 ಇರ್ತದೆ, ಬಾಕಿದೆಲ್ಲ 0. ಹೀಗಿರ್ತದಲ್ವಾ. ನಾನು ಇದನ್ನು ಬಿಟ್ಟು ಬಾಕಿ ಉಳಿದ ಮ್ಯಾಟ್ರಿಕ್ಸ್ ಅನ್ನು ತಗೊಂಡ್ರೆ ಏನಾಗ್ತದೆ? ಇದನ್ನು ಬಿಟ್ಟು ಬಾಕಿ ಉಳಿದ ಮ್ಯಾಟ್ರಿಕ್ಸ್ ಅನ್ನು ತಗೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದೇ 1 ಇರುವುದು, ಈ ಕಾಲಮಲ್ಲಿ 1 ಒಂದೇ ಇರುವುದು. ನಾನು ಈಗ ವೆಕ್ಟರ್ಸ್ ಆಗಿ ಆ್ಯಡ್ ಮಾಡುವಾಗ ನನಗೇನು ಬರ್ತದೆ? 0 ವೆಕ್ಟರ್ ಫಾರ್ಮ್ ಆಗ್ತದೆ. ಇಲ್ಲಿ 0 ಆಗ್ತದೆ ಫಸ್ಟ್ ಇದ್ದು, ಸೆಕೆಂಡ್ ಇದು 0 ಆಗ್ತದೆ. ಬಟ್ ಥರ್ಡ್ ಇದ್ದು 1 + 0 + 0 ಏನಾಗ್ತದೆ? 1 ಬರ್ತದೆ. 0 ಮ್ಯಾಟ್ರಿಕ್ಸ್ ಬರೋದಿಲ್ಲ. ಅದನ್ನು ಇಲ್ಲಿ ಹೇಳಿದ್ದು. Since G is connected, no m by m submatrix of A of G can be found for m less than or equal to n-1 such that the modulo 2 sum of these m rows is equal to 0. 0 ಬರುವ ಹಾಗೆ ನನಗೆ ಯಾವುದೇ m by m ಸಬ್ಮ್ಯಾಟ್ರಿಕ್ಸ್ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾಕೆ? G ಕನೆಕ್ಟ್ ಆಗಿರುವ ಕಾರಣ. ಅಂದರೆ ಒಂದು ರೋ ಅಲ್ಲಿ ಯಾವುದಾದ್ರೂ ಈಗ ನಾನು ಯಾವುದಾದ್ರೂ ಒಂದು ರೋ ಅನ್ನು ಬಿಟ್ಟರು ಕೂಡ ಆ ರೋ ಅಲ್ಲಿ ಒಂದು ಎಡ್ಜ್ ಇದ್ದೇ ಇರ್ತದಲ್ವಾ. ಎಡ್ಜ್ ಇಲ್ಲದೆ ಇದ್ರೆ ಅದು ಡಿಸ್ಕನೆಕ್ಟೆಡ್ ಮ್ಯಾಟ್ರಿಕ್ಸ್ ಆಗ್ತದೆ. ಐಸೋಲೇಟೆಡ್ ವರ್ಟೆಕ್ಸ್ ಇದ್ರೆ ಡಿಸ್ಕನೆಕ್ಟೆಡ್ ಅಲ್ವಾ. ಆ ಐಸೋಲೇಟೆಡ್ ವರ್ಟೆಕ್ಸ್ ಅನ್ನು ಒಂದು ಗ್ರಾಫ್ ತಗೊಳ್ಬೋದು, ಬಾಕಿ ಉಳಿದ ಗ್ರಾಫ್ ಅನ್ನು ಇನ್ನೊಂದು ಗ್ರಾಫ್ ತಗೊಂಡ್ರೆ ಅದು ಡಿಸ್ಕನೆಕ್ಟೆಡ್. ಬಟ್ ಕನೆಕ್ಟ್ ಆಗಿರುವ ಕಾರಣ ಪ್ರತಿಯೊಂದು ರೋ ಅಲ್ಲಿ ಕೂಡ ಒಂದು ಎಡ್ಜ್ ಇದ್ದೇ ಇರ್ತದೆ. ಹಾಗಾಗಿ ನಾನು ಒಂದು ರೋ ಬಿಟ್ಟರೂ ಕೂಡ ಅಲ್ಲಿ ಒಂದು ಎಡ್ಜ್ ಹೊರಗೆ ಹೋಯ್ತಲ್ವಾ, ಆಗ ಸಮ್ ಮಾಡುವಾಗ ನನಗೆ 0 ಬರುವುದಿಲ್ಲ. ಅದನ್ನು ಇಲ್ಲಿ ಹೇಳಿದ್ದು. Since there are only two constants 0 and 1 in this field, the addition of all m vectors can be written as a linear combination of n minus 1 row vectors. ಅಂದರೆ ನಾವು ನೋಡಿದರೆ ನಾನು
ಈಗ ಎಮ್ನ ಪ್ಲೇಸಲ್ಲಿ ಈಗ ಒಂದು ವೆಕ್ಟರ್ ತಗೊಂಡ್ರು ಅಥವಾ ಒಂದು ಎರಡು ವೆಕ್ಟರ್ ಇದು ಸಮ್ ಯಾವುದೇ ಒಂದು ವೆಕ್ಟರ್ ಅಥವಾ ಬಾಕಿ n-1 ವೆಕ್ಟರ್ ಇರ್ತದಲ್ವಾ ಅದರ ಎಲ್ಲದರ ಸಮ್ ಅಥವಾ ಒಂದು ಎರಡು ವೆಕ್ಟರ್ ಇದು ಸಮ್ ಮೂರು ವೆಕ್ಟರ್ಸ್ ಇದು ಸಮ್ ಅಥವಾ ಪ್ರತಿಯೊಂದು ವೆಕ್ಟರ್ n-1ಗಿಂತ ಕಡಿಮೆ ಇರುವ ಅಂದರೆ ಲಾಸ್ಟ್ ವೆಕ್ಟರ್ ಅನ್ನು ಹೀಗೆ ಒಂದು ವೆಕ್ಟರ್ ಬಿಟ್ಟು ಬಾಕಿ ವೆಕ್ಟರ್ಸ್ ತಗೊಂಡ್ರು ಕೂಡ ಯಾವುದೇ ವೆಕ್ಟರ್ಸ್ ತಗೊಂಡ್ರು ಕೂಡ ನನಗೆ n-1 ರೋ ವೆಕ್ಟರ್ಸ್ ಯೂಸ್ ಮಾಡಿ ಲೀನಿಯರ್ ಕಾಂಬಿನೇಷನ್ ಆಗಿ ಬರೀಬಹುದು. ಪ್ರತಿಯೊಂದು ವೆಕ್ಟರ್ ಅನ್ನು ಕೂಡ ನಾನು ಲೀನಿಯರ್ ಕಾಂಬಿನೇಷನ್ ಆಫ್ n-1 ರೋ ವೆಕ್ಟರ್ಸ್ ಆಗಿ ಬರೀಲಿಕ್ಕೆ ಸಾಧ್ಯ ಇದೆ. Therefore, no linear combination of m row vectors of A of G can be equal to 0. ಇಲ್ಲಿ ಹೇಳಿದ್ದೇನೆ ನಾನು n-1 nಗಿಂತ ಕಡಿಮೆ ತಗೊಂಡ್ರೆ ಯಾವುದೇ m ರೋಸ್ ಅದರ ಲೀನಿಯರ್ ಆ್ಯಡ್ ಮಾಡಿದಾಗ ನನಗೆ ಈಕ್ವಲ್ ಟು 0 ಬರೋದಿಲ್ಲಲ್ಲ. ಈಕ್ವಲ್ ಟು 0 ಬರಬೇಕಾದ್ರೆ ನಾನು ಎಲ್ಲದಕ್ಕೂ 0 ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡಬೇಕು. ಆಗ ಮಾತ್ರ ನನಗೆ ಏನು ಬರಲಿಕ್ಕೆ ಸಾಧ್ಯ, ನನಗೆ ಈಕ್ವಲ್ ಟು 0 ಬರಲಿಕ್ಕೆ ಸಾಧ್ಯ. ಆಗ ಕಾನ್ಸ್ಟೆಂಟ್ ಎಲ್ಲ 0 ಆಯಿತು. ಸೊ ಈ n-1 ವೆಕ್ಟರ್ಸ್ ಇರ್ತದಲ್ವಾ ಅದುವೇ ನನ್ನ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಆಯಿತು. Hence, rank of A of G must be at least n-1. ಸೊ ಕಡಿಮೆ ಅಂದರೆ n-1 ರೋ ಇರುವ ಸೆಟ್ ಇದ್ದು ಸೆಟ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಆಗ್ತದೆ. ಒಂದು ವೇಳೆ n-1ಗಿಂತ ಜಾಸ್ತಿ ವೆಕ್ಟರ್ಸ್ ಯೂಸ್ ಮಾಡಿದ್ರು ಕೂಡ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಆಗಬಹುದು ಅಂತ. ಅಂದರೆ ಈ ಕಂಡೀಷನಿಂದ n-1 ವೆಕ್ಟರ್ಸ್ ಯೂಸ್ ಮಾಡಿದರೆ ನನಗೆ ಬಾಕಿವೆಲ್ಲ ವೆಕ್ಟರ್ಸ್ ಅನ್ನು ಅದರ ಸಮ್ಮನ್ನೆಲ್ಲ ಲೀನಿಯರ್ ಕಾಂಬಿನೇಷನ್ ಆಫ್ ಆ n-1 ವೆಕ್ಟರ್ಸ್ ಆಗಿ ಬರಿಬಹುದು. ಹಾಗಾಗಿ ಮತ್ತೆ ಅದು ಅದರ ಆ್ಯಡ್ ಮಾಡಿದಾಗ ಈಕ್ವಲ್ ಟು 0 ಬರುವುದಿಲ್ಲ. ಹಾಗಾಗಿ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಆಗಿರ್ತದೆ. ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಅಂದರೆ ಎಷ್ಟು ಅಲ್ಲಿ ಎಲಿಮೆಂಟ್ಸ್ ಉಂಟು ಅದು ರ್ಯಾಂಕ್ ಆಗಿರ್ತದೆ. ಅಥವಾ ಒಂದು ವೇಳೆ ಆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ಗಿಂತ ಜಾಸ್ತಿ ಎಲಿಮೆಂಟ್ ಇರುವ ಸೆಟ್ ಇದ್ದರೆ ಅದು ರ್ಯಾಂಕ್, ಅದರಲ್ಲಿ ಎಷ್ಟು ಎಲಿಮೆಂಟ್ ಉಂಟು ಅದು ರ್ಯಾಂಕ್ ಆಗ್ತದೆ ಅಲ್ವಾ. ಅಟ್ಲೀಸ್ಟ್ ಇದರಲ್ಲಿ ಅಂದರೆ ಮಿನಿಮಮ್ n-1 ವೆಕ್ಟರ್ಸ್ ಇರುವಂಥದ್ದು ನನಗೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಆಯಿತು ಅಂತ ಗೊತ್ತಾಯ್ತು. ಹಾಗಾಗಿ ರ್ಯಾಂಕ್ ಅಟ್ಲೀಸ್ಟ್ n-1 ಇರ್ತದೆ, ಅದಕ್ಕಿಂತ ಕಡಿಮೆ ಇರುವುದಿಲ್ಲ. ಯಾಕಂದರೆ n-1 ಸೆಟ್ ಸಿಕ್ಕಿತ್ತು ನನಗೆ, ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದೆ. ಸೊ ಅದಕ್ಕಿಂತ ಕಡಿಮೆದು ಸೆಟ್ ಇದ್ರೂ ಅದು ಕೂಡ ರ್ಯಾಂಕ್ ಆಗೋದಿಲ್ಲ ನನಗೆ, ಯಾಕೆ ಇದರಲ್ಲಿ ಜಾಸ್ತಿ ಎಲಿಮೆಂಟ್ ಉಂಟಲ್ವಾ. ಹಾಗಾಗಿ ಇದ್ರ ಅಟ್ಲೀಸ್ಟ್ n-1 ಬರ್ತದೆ ರ್ಯಾಂಕ್. ಅದಕ್ಕಿಂತ ಜಾಸ್ತಿ ಸಹ ಇರ್ಬೋದು, ಯಾಕಂದರೆ ಬೇರೆ ಸೆಟ್ ಇದ್ದರೆ ಬೇರೆ ಅದು ಜಾಸ್ತಿ ಎಲಿಮೆಂಟ್ಸ್ ಇರುವ ಸೆಟ್ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಆದರೆ ಅದು ರ್ಯಾಂಕ್ ಆಗ್ತದೆ ಅಲ್ವಾ. ಹಾಗೆ ಸೊ ಹೆನ್ಸ್ ರ್ಯಾಂಕ್ ಆಫ್ A ಆಫ್ G ಮಸ್ಟ್ ಬಿ ಅಟ್ ಲೀಸ್ಟ್ n-1. ಈಗ ಏನು ಇಲ್ಲಿ ನಾನು ಹೇಳ್ತೇನೆ ರ್ಯಾಂಕ್ ಆಫ್ A ಆಫ್ G ಮಸ್ಟ್ ಬಿ ಅಟ್ ಲೀಸ್ಟ್, ಕಡಿಮೆ ಅಂದರೆ n-1 ಇರಬೇಕು. ಇಲ್ಲಿ ಏನು ಹೇಳಿದ್ದೇವೆ, ರ್ಯಾಂಕ್ ಆಫ್ A ಆಫ್ G ಜಾಸ್ತಿ ಅಂದರೆ n-1 ಇರಬೇಕು ಅಂತ. ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಕಡಿಮೆ ಅಂದರೆ n-1, ಜಾಸ್ತಿ ಅಂದರೂ n-1. ಹಾಗಾದರೆ ರ್ಯಾಂಕ್ ಎಕ್ಸಾಕ್ಟ್ ಆಗಿ n-1 ಇರ್ತದೆ. ಯಾವುದ್ರದ್ದು, ಕನೆಕ್ಟೆಡ್ ಗ್ರಾಫ್ ವಿತ್ n ವರ್ಟಿಸಸ್ ಇದ್ದದ್ದು. ಅದರಿಂದ ಫಾರ್ಮ್ ಆದ ಮ್ಯಾಟ್ರಿಕ್ಸ್ A ಆಫ್ G ಇದು ರ್ಯಾಂಕ್ ಯಾವಾಗಲೂ n-1 ಇರ್ತದೆ. ಇದಕ್ಕೆ ರಿಲೇಟ್ ಆದ ಒಂದು ಕೊರಲರಿ ಇದೆ, ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಇಲ್ಲಿ ಕ್ಲಾಸ್ ಮುಗಿಸುವ. ರಾಮ್ ರಾಮ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಕ್ಲಾಸ್ ಕೇಳಿ ಮಕ್ಕಳೇ. ಅರ್ಥ ಆಗದಿದ್ದರೆ ನೀವು ಆಗಲೇ ನನಗೆ ಕಾಲ್ ಮಾಡಿ ಕೇಳಿ. ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಾರಿಫೈ ಮಾಡ್ತೇನೆ. ಕೆಲವರು ಕೇಳ್ತಾರೆ, ಅವರಿಗೆ ಆಗಲೇ ನಾನು ಆನ್ಸರ್ಸ್ ಹೇಳ್ತೇನೆ. ಲಾಸ್ಟಿಗೆ ಎಕ್ಸಾಮ್ ಟೈಮ್ ಬರುವಾಗ ನೋಡಿ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಇದು ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲಿಯುವಂಥದ್ದು. ಬೇಸಿಕ್ಕಿಂದಲೇ ಕಲಿಬೇಕು, ಯಾಕಂದರೆ ಹೊಸ ಟಾಪಿಕ್ ಅಲ್ವಾ ನಿಮಗೆ. ಸರಿಯಾಗಿ ಕಲಿಯಿರಿ.